ಹಲೋ ಎವ್ರಿಬಡಿ, ವಾಟ್ಸಪ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಮಮ್ಮಿ ಡ್ಯಾಡಿ ಆ್ಯನಿವರ್ಸರಿ, ಅದಕ್ಕೆ ಜಿಮ್ಗೂ ಹೋಗಿಲ್ಲ. ಇವತ್ತು ಆ್ಯಕ್ಚುಲಿ ಸ್ಯಾಟರ್ಡೆ ಬೇರೆ, ನೆಕ್ಸ್ಟ್ ಡೇ ಮಾಡಬೇಕಿತ್ತು. ನಾನು ನಾಳೆ ಹೋಗೋಣ, ಯಾಕಂದರೆ ಮಮ್ಮಿ ಪೂಜೆ ಕೊಟ್ಟಿದ್ದಾರೆ. ಪೂಜೆಗೆ ದೇವಸ್ಥಾನ ಇರಬೇಕು 7 ಗಂಟೆಗೆಲ್ಲ, ಅದಕ್ಕೆ ಜಿಮ್ಗೆ ಹೋಗಿಲ್ಲ. ಇವಾಗ ಕೆಳಗೆ ಹೋಗಿ ಅವರಿಗೆ ವಿಶ್ ಮಾಡಿ ಬರೋಣ ಬನ್ನಿ. ಹೆಂಗಿದ್ರು ನಾನು ಜಿಮ್ಗೆ ಹೋಗಿಲ್ಲ, ಅವ್ರಿಗೆ ವಿಶ್ ಮಾಡಿ ಹಂಗೆ ಬರೋಣ. ದಾ ಹ್ಯಾಪಿ ಆ್ಯನಿವರ್ಸರಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಶೋಕಿ ಗೈಸ್ ಬೆಳಗ್ಗೆ ಎತ್ತೀಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಓ ಮಮ್ಮಿ, ಹ್ಯಾಪಿ ಆ್ಯನಿವರ್ಸರಿ. ರೈಟ್ ಹ್ಯಾಂಡ್ ಎಷ್ಟೊತ್ತು ಹೋಗ್ಬೇಕು? ಹಾಂ, 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 7 ಗಂಟೆ 7:15 ಅಲ್ಲಿರ್ಬೇಕಂತೆ. ನಾನು ಅದಕ್ಕೆ ಜಿಮ್ಗೆ ಹೋಗಿಲ್ಲ. ನಾನು ಬರ್ತೀನಿ, ಪರವಾಗಿಲ್ಲ. ಆಯ್ತಪ್ಪ, ಪರವಾಗಿಲ್ಲ. ಅದಕ್ಕೆ ನಾನು ಜಿಮ್ಗೂ ಹೋಗಿಲ್ಲ. ಅವ್ನ ಫ್ರೆಂಡು ಕಾಲ್ ಮಾಡಿದ್ದು, ನಂಗೆ ಬೇರೆ ಕಾಲು ನೋವ್ತಿತ್ತು. ಫೈನ್ ಸಂಡೇ ಮಾಡ್ಕೊಳ್ಳೋಣ ಬಿಡು ಅಂತ. ಬನ್ನಿ, ಇವಾಗ ಲೆಮನ್ ಡಿಟಾಕ್ಸ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಗೈಸ್. ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಅಮ್ಮ ಅಪ್ಪ ಪೂಜೆಗೆ ಹೋಗಿದ್ದಾರೆ. ರೋಣಕ್ಕೂ ಕಾಲೇಜ್ಗೆ ಹೋಗಿದ್ದಾನೆ. ಅವನೇನೋ ಫ್ರೆಶರ್ಸ್ ಡೇ ಇದೆಯಂತೆ, ಈವೆಂಟ್ ಇದೆಯಂತೆ. ಸೊ ನಾನು ತಿಂಡಿ ಮುಗಿಸ್ಕೊಂಡು ಪುಳಿಯೋಗರೆ ಮತ್ತು ಶೇಕ್ ತಿನ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಗೈಸ್. ಬೆಳಿಗ್ಗೆ ಜಿಮ್ಗೆ ಹೋಗಿಲ್ಲ ಆ್ಯಕ್ಚುಲಿ. ಸೊ ಇವಾಗ ಹೋಗ್ತಾ ಇದ್ದೀನಿ. ಇವತ್ತು ಬಂದು ಲೆಗ್ ವರ್ಕೌಟ್ ಇರೋದ್ರಿಂದ ನಾವು ಪಗಲ್ಗುಂಟೆ ಜಿಮ್ಗೆ ಹೋಗ್ಬೇಕು ಗೈಸ್. ದಾಸರಳ್ಳಿಗೂ ಹೋಗ್ಬೋದು, ಬಟ್ ಅಲ್ಲಿ ಅಷ್ಟೊಂದು ಎಕ್ವಿಪ್ಮೆಂಟ್ಸ್ ಇಲ್ಲ. ಆ್ಯಂಡ್ ಈ ಜಿಮ್ಮಲ್ಲಿ ಬರೋ ಏನಂತೀವಿ ಚಾಲೆಂಜ್ ಜನ ಅಲ್ಲಿ ದಾಸರಳ್ಳಿ ಬರಲ್ಲ ಗೈಸ್. ಸೊ ಈ ಜಿಮ್ಮೇ ನಮಗೆ ಜಿಮ್ ಬಂದು ಇವತ್ತೇನೋ ಕಂಟೆಂಟ್ ಪ್ಲ್ಯಾನ್ ಮಾಡ್ತಿದ್ದೀವಿ. ಲೆಟ್ಸ್ ಸಿ, ಕಂಟೆಂಟ್ ಮನೇಲೇ ಮಾಡ್ತಿರೋದು. ಸೊ ಲೆಟ್ಸ್ ಸಿ ಆಗುತ್ತೋ ಇಲ್ವಲ್ಲ, ಶೂಟ್ ಆಗುತ್ತೋ ಇರ್ಬೋದು, ನೋಡೋಣ. ಜಿಮ್ ಲೇಟ್ ಆದರೆ ಐ ಕಾಂಟ್, ನಾನು ಅಲ್ಲಿ ಇರಲೇಬೇಕು. ನೋಡೋಣ ಹೆಂಗಾಗತ್ತೆ ಅಂತ ಗೈಸ್. ಆಲ್ಮೋಸ್ಟ್ 4 months ಆಯಿತು ಗೈಸ್ ನಾನು ಈವ್ನಿಂಗ್ ವರ್ಕೌಟ್ ಬಂದು. ಬೆಳಿಗ್ಗೆ ಎಲ್ಲ ದಿನ ಬೆಳಿಗ್ಗೆ ಬರೋದು, ಯಾಕಂದರೆ ಬೆಳಿಗ್ಗೆನೇ ಇವಾಗ ಜಾಸ್ತಿ ಫ್ರೆಂಡ್ಸ್ ಆಗಿದ್ದಾರೆ, ಜಾಸ್ತಿ ಸಪೋರ್ಟ್ ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ನಾನು ಒಂದು ಎಕ್ಸಸೈಸ್ ಮಾಡಿಲ್ಲ ಅಂದರೆ, ಇಲ್ಲ ಒಂದು ಸೆಟ್ ಮಾಡಿಲ್ಲ ಅಂದರೆ ಅದು ಮಾಡು ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಜಾಸ್ತಿ ಬೆಳಿಗ್ಗೆನೇ ಬರ್ತಿದ್ದು. ಇವತ್ತು ಯಾಕೋ ಫುಲ್ ಕಾಲು ನೋವು ಹೋಯ್ತು. ಇದು ಆ್ಯಕ್ಚುಲಿ ರೆಸ್ಟ್ ತೊಗೊಳ್ಳೋಣ ಅಂದ್ಕೊಂಡೆ. ಅದಾದಮೇಲೆ ಬೇಡ, ಹೋಗೋಣ, ಸಾಯಂಕಾಲ ಹೋಗೋಣ ಅಂತ ಅದಕ್ಕೆ ಇವಾಗ ಸಾಯಂಕಾಲ ಬಂದಿದ್ದೀವಿ. ಇಲ್ಲಿ 1-2 ಅವರ್ ಇದ್ದು ಆಮೇಲೆ ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು. ಇಲ್ಲಿ ಯಾರಾದರೂ ಬಂದಿದ್ದರೆ ಓಕೆ. ನಾನು ಮೊದಲೆಲ್ಲ 2 ಟೈಮು ಬರ್ತಿದ್ದೆ, ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಕೂಡ. ಆವಾಗ ಜಾಸ್ತಿ ಫ್ರೆಂಡ್ಸ್ ಆಗಿದ್ದಾರೆ. ಐ ಹೋಪ್ ಇವತ್ತು ಕೂಡ ಅದೇ ಆಗುತ್ತೆ. ಲೆಟ್ಸ್ ಸಿ. ಒಂದು ಒಳ್ಳೆ ವರ್ಕೌಟ್ ಮುಗಿಸ್ಕೊಂಡು ಬಂದೆ ಗೈಸ್. ಆ್ಯಕ್ಚುಲಿ ಇವತ್ತಿದ್ದು ರೆಸ್ಟ್ ಡೇ ನಂದು.
ನಾನು ವೀಕ್ ಡೇಲಿ ಅಂದರೆ ಮಂಡೇ ಇಲ್ಲ ಟ್ಯೂಸ್ಡೇ ಒಂದು ಕಂಟೆಂಟ್ ಶೂಟ್ ಮಾಡಬೇಕು. ಅದಕ್ಕೆ ಅದು ಮಾಡೋಕ್ಕೆ ನಾನು ಜಿಮ್ಗೆ ಹೋಗೋಕ್ಕಾಗಲ್ಲ ಅವಾಗ. ಅದಕ್ಕೆ ಏನು ಮಾಡಿದೆ, ಇವತ್ತೇ ಜಿಮ್ಗೆ ಹೋಗ್ಬಿಟ್ಟೆ. ಲೆಗ್ ಡೇ ಇವತ್ತು ಒಳ್ಳೆ ವರ್ಕೌಟು. ಅದಕ್ಕೆ ಇವಾಗಿನ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟೆ. ಇವತ್ತು ಆ್ಯನಿವರ್ಸರಿಯಿಂದ ನಾವು ಊಟ ಆಚೆ ತರಿಸ್ತಿದ್ದೀವಿ. ಅದಾದಮೇಲೆ ಮಮ್ಮಿಗೆ ಫೋಟೋಸ್ ತೋರಿಸ್ಬಿಟ್ಟು ಹೆಂಗೆ ಗೈಸ್ ಬನ್ನಿ ಹೋಗಿ ಊಟ ತೊಗೊಬೋಣ ರಾತ್ರಿಗೆ. ಇಲ್ಲೇ ಇರೋದದು. ಆ್ಯಕ್ಚುಲಿ ನಾಳೆ ಪ್ಲ್ಯಾನ್ ನಾವು ಮಾಡಿರೋದು, ಬಟ್ ಇವತ್ತು ಸ್ಪೆಷಲ್ ಡೇ ಅಲ್ವಾ, ಸೊ ಹೋಗ್ಬಿಟ್ಟು ತೊಗೊಂಡು ಬರೋಣ ಬನ್ನಿ ಗೈಸ್. ಸೊ ಇದೇ ರೆಸ್ಟೋರೆಂಟ್ ಬಂದು ಮೊದಲೇ ಪನ್ನೀರ್ ಇಷ್ಟ, ಇವತ್ತು ಪ್ರೋಟೀನ್ ಇಂಟೇಕು ಆಗಿಲ್ಲ. ಸೊ ಬನ್ನಿ ಇಂಟೇಕ್ ಮಾಡಿ. मंचूरी है कितना? वो कितना है? 140 ड्राई आता है कि गोभी वाला? गोभी छोड़ दो, वो दूसरा सब कर दो बाद में. ಗೈಸ್, ಸೊ ರೋಟಿ ಹೇಳಿದ್ದೀವಿ, ಇವಾಗ ಮಂಚೂರಿ ಹೇಳಬೇಕು. ಅದು ಬೇರೆ ಅಂಗಡಿಲಿ ಹೇಳ್ತೀವಿ, ಯಾಕಂದರೆ ಎರಡೂ ಒಂದೇ ಅಂಗಡಿಲಿ ಚೆನ್ನಾಗೂ ಇರಲ್ಲ. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇ ಅಂಗಡಿ ಇದೆ, ಅಲ್ಲಿ ಹೋಗ್ಬಿಟ್ಟು ಇವನು ಇದ್ದಾನೆ, ಹೋಗ್ಬಿಟ್ಟು ಆರ್ಡರ್ ಮಾಡ್ತೀನಿ. ಇಲ್ಲೇ ಗೈಸ್, ಸೊ ಬನ್ನಿ ಅದು ಹೋಗ್ಬಿಟ್ಟು ಗೈಸ್ ಊಟ ಎಲ್ಲ ಆಯಿತು. ಇವಾಗ ಮೇಲೆ ಬಂದೆ. ಫೋಟೋದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ತೀನಿ, ಸೊ ದ್ಯಾಟ್ ಅವಾಗ ಬರೀ ಅವ್ರದ್ದೇ ಅಲ್ಲ ನಮ್ಮದು ಫೋಟೋಸ್ ಇದೆ, ಅದು ಕವರ್ ಆಗುತ್ತೆ ಅಲ್ಲಿ. ಆ ಮೆಮೊರೀಸು ಬೇರೆ ಕಂಟೆಂಟಾಗಿ ಮಾಡ್ಬೋದು, ಬೇರೆ ದಿನ ಹಾಕ್ಬೋದು. ಸೊ ಆವಾಗ ಅಪ್ಡೇಟ್ ಮಾಡ್ತೀನಿ ಅದೆಲ್ಲ. ಸೊ ಇವತ್ತಿಗೆ ಇಷ್ಟೇ. ಐ ಹೋಪ್ ಯು ಎಂಜಾಯ್ಡ್ ದಿಸ್ ವ್ಲಾಗ್. ಥ್ಯಾಂಕ್ ಯು. ಬಾಯ್ ಬಾಯ್.